ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಒಂದು ರೆಸಿಪಿನ ಶೇರ್ ಮಾಡ್ಕೊತೀನಿ. ಏನು ಅಂದರೆ ಬಸ್ಸಾರು. ಅಲಸಂದಿ ಕಾಯಿನ ಸುಲಿದು ಆ ಕಾಳಲ್ಲಿ ಬಸ್ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಫ್ರೆಶ್ ಆಗಿದೆ, 1 kg ಅಷ್ಟಿತ್ತು ಕಾಯಿ. ಅದನ್ನು ಫ್ರೆಶ್ ಆಗಿರೋ ಕಾಯಿನ ಸುಲಿದು ಅದನ್ನು ಕಾಳುಗಳಲ್ಲಿ ಬಸ್ಸಾರು ಮಾಡ್ತೀನಿ. ಸ್ಟಾರ್ಟಿಂಗಲ್ಲಿ ಒಂದು ಕುಕ್ಕರ್ ತೊಗೊಂಬಿಟ್ಟು ಅದರಲ್ಲಿ ಒಂದು ಇಡೀ ಅಷ್ಟು ಸಾಕು ತೊಗರಿಬೇಳೆನ ಹಾಕಿ ಚೆನ್ನಾಗಿ 2-3 ಸರಿ ವಾಶ್ ಮಾಡಿಕೊಂಡು ನೀರನ್ನ ಸೋಸ್ಕೊಬೇಕಾಗತ್ತೆ, ಬಸ್ಕೊಬೇಕಾಗತ್ತೆ. ಆಮೇಲೆ ನೆಕ್ಸ್ಟ್ ಅದರಲ್ಲಿ ಒಂಚೂರು ನೀರು ಹಾಕ್ಬಿಟ್ಟು ಈ ಕಾಳೇನು ಸುಲಿದಿಕ್ಕಿದ್ದೀವಿ ನೋಡಿ, ಅಲಸಂದಿ ಕಾಯಿನ ಕಾಳು, ಆ ಕಾಳನ್ನು ನೀಟಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನು ಅದ್ರ ಜೊತೆ ಹಾಕಿ ಇದು 1 ವಿಷಲ್ ಕೂಗಿಸ್ಕೊಂಬರ್ಬೇಕಾಗತ್ತೆ. ಯಾಕಂದ್ರೆ ಅದು ಹಸಿ ಕಾಯಿ ಅಲ್ವಾ, ಅದಕ್ಕೋಸ್ಕರ ಬೇಗನೆ ಬಾಯ್ಲ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಒಂದೇ 1 ವಿಷಲ್ ಸಾಕಾಗುತ್ತೆ. ಸೊ ತೊಗರಿಬೇಳೆ ಆಪ್ಷನಲ್ಲು. ನಾನು ಸ್ವಲ್ಪ ಸಾಂಬಾರು ಟೇಸ್ಟ್ ಸಖತ್ತಾಗಿರುತ್ತೆ ಅನ್ನೋಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ. ಅದು ಆ್ಯಡ್ ಮಾಡಿದ್ದೀನಿ ತೊಗರಿಬೇಳೆ ಇಲ್ಲಾಂದರೂ ಹಾಗೆ ಮಾಡ್ಬೋದು. ಸೊ 1 ಇಡಿಯಷ್ಟು ತೊಗರಿಬೇಳೆ ಕಾಳು, ಮತ್ತು ಇದು ಮಾತ್ರ ನನಗೆ ಸಿಕ್ಕಾಪಟ್ಟೆ ಫೇವ್ರೇಟ್ ಅಂದರೆ ಫೇವ್ರೇಟ್ ಅಂತಲೇ ಹೇಳ್ಬೋದು ಗಾಯ್ಸ್, ಸಬ್ಬಕ್ಕಿ ಸೊಪ್ಪು. ಇದ್ರದ್ದು ಸ್ಮೆಲ್ ಮಾತ್ರ ವಾವ್! ಬಾಯ್ಲ್ ಆಗ್ತಾಯಿದ್ರೆ ಇಡೀ ಬೀದಿಯಲ್ಲಿ ಸ್ಮೆಲ್ ಬರುತ್ತೆ, ಅಷ್ಟು ಚೆನ್ನಾಗಿ ಫ್ರೇಗ್ರೆನ್ಸ್ ಬಿಡುತ್ತೆ ಇದ್ರದ್ದು. ಸೊ ಸಬ್ಬಕ್ಕಿ ಸೊಪ್ಪು ಹಾಕ್ಕೊಂಡು ಅದ್ರಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಟೊಮೆಟೊ ಮತ್ತು ಒಂದು 7-8 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಬೇಕು. ನನ್ನ ಹತ್ರ ಕೆಂಪು ಮೆಣಸಿನ್ಕಾಯಿ ಇತ್ತು, ಸಾಂಬಾರು ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ರೆಡ್ ಚಿಲ್ಲಿನೇ ಹಾಕ್ಕೊಂಡಿದ್ದೀನಿ. ಉಪ್ಪು ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ನೀರು ಹಾಕಿ 1 ವಿಷಲ್ ಕೂಗಾಕಬೇಕು. ನೀರು ತುಂಬ ಜಾಸ್ತಿ ಹಾಕಿದ್ರೆ ವಿಜಿಲಿಂದ ಆಚೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ನೀರು ಎಷ್ಟು ಬೇಕಾಗುತ್ತೆ ನೋಡ್ಕೊಳ್ಳಿ. ಸಾಂಬಾರು ನಿಮಗೆ ಅಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು 1 ವಿಷಲ್ ಕೂಗಿಸಿದ್ರೆ ನಮ್ಮ ಕಾಳು ಬೆಂದು ರೆಡಿಯಾಗಿರುತ್ತೆ. ಅದು ಏರೌಟ್ ಆದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಹದವಾಗಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬೆಂದಿದೆ. ಅಂದರೆ ಜಾಸ್ತಿ ಸ್ಮ್ಯಾಶು ಆಗಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಒಂದೇ ವಿಷಲ್ ಸಾಕು, ಜಾಸ್ತಿ ವಿಷಲ್ ಬೇಡ. ಸೊ ನೆಕ್ಸ್ಟ್ ನಾವು ಅದನ್ನು ಬಸ್ಕೊಬೇಕಾಗತ್ತೆ. ಸೊ ಈ ಥರ ಒಂದು ಕೆಳಗಡೆ ಒಂದು ಪಾತ್ರೆ ಇಟ್ಬಿಟ್ಟು ಈ ಥರ ನೀರು ಸೋಸೋಕ್ಕೆ ಇಟ್ಬಿಟ್ಟು ನಾವು ನೆಕ್ಸ್ಟ್ ಪ್ರಾಸೆಸ್ ಏನು ಅಂತ ಹೇಳ್ಕೊಡ್ತೀನಿ. ಮೇಯ್ನ್ ಅದರಲ್ಲಿ ನಾವು ಹಾಕಿದ್ವಲ್ಲ, ಅದು ರುಬ್ಬಕ್ಕೆ ಹಾಕಿದ್ದು, ಅದು ಎತ್ಕೊಂಡು ತಣ್ಣಗಾಗಕ್ಕೆ ಇಡಬೇಕಾಗತ್ತೆ. ಟೊಮೆಟೊ ಮತ್ತು ಹಸಿರು ಮೆಣಸಿನ್ಕಾಯಿ ಇದನ್ನು ಫ್ರೈ ಸಹ ಮಾಡ್ಬೋದು, ಬಟ್ ಈ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಬಾಯ್ಲ್ ಮಾಡೋಕ್ಕೆ ಹಾಕ್ಕೊತೀನಿ. ಅದು ಬಂದ್ಬಿಟ್ಟು ಪಲ್ಯ ಮಾಡೋಕ್ಕೆ ನೀರು ಬಸಿಯೋಕೆ ಇಟ್ಟಿದ್ದೀನಿ ಗಾಯ್ಸ್. ಅದಷ್ಟವರೆಗೂ ನೀರೆಲ್ಲ ಇಳಿತಾ ಇರುತ್ತೆ. ಅಷ್ಟವರೆಗೂ ನಾವು ಮಸಾಲೆಗೆ ಏನು ರೆಡಿ ಮಾಡಬೇಕು ಅದನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿ ಇಟ್ಕೊಂಡು 2-3 ಚಮಚ ಎಣ್ಣೆ ಹಾಕಿ 2 ಫುಲ್ ಗೆಡ್ಡೆ ಬೆಳ್ಳುಳ್ಳಿ, 2 ಈರುಳ್ಳಿ, ಸೊ ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೆಕ್ಸ್ಟು ಒಂದು 2 ಸ್ಪೂನಷ್ಟು ಮೆಣಸು, 2 ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಮೆಂತೆನೂ ನಾನು ಹಾಕ್ತೀನಿ. ಮೆಂತೆ ಬೇರೆಯವ್ರು ಹಾಕಲ್ಲ, ಬಟ್ ಇದೆಲ್ಲ ತುಂಬಾ ಈಗ ಕೋಲ್ಡ್ ವೆದರ್ ಇರೋದಕ್ಕೋಸ್ಕರ ತುಂಬಾ ಹೆಲ್ತಿಯಾಗಿರುತ್ತೆ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಇಷ್ಟು ಹಾಕಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಲಾಸ್ಟಲ್ಲಿ ಇದು ತೆಂಗಿನಕಾಯಿ ಹಾಕ್ಕೊಬೇಕಾಗತ್ತೆ. ತೆಂಗಿನಕಾಯಿ ಒಂದು ಫುಲ್ ಹಾಕ್ಕೊಂಡಿದ್ದೀನಿ ನಾನು, ಚಿಕ್ಕದಿತ್ತು ತೆಂಗಿನಕಾಯಿ, ಸೊ ಫುಲ್ ಹಾಕಿದ್ದೀನಿ. ಆಮೇಲೆ ಅದ್ರ ಜೊತೆ ಒಂದು ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಇದು ತಣ್ಣಗೆ ಮಾಡೋಕ್ಕಿಟ್ಟಿದ್ವಲ್ಲ ಟೊಮೆಟೊ ಮತ್ತು ಹಸಿರು ಮೆಣಸಿನ್ಕಾಯಿನ, ಇದನ್ನು ಅದ್ರ ಜೊತೆ ಆ್ಯಡ್ ಮಾಡಿಕೊಂಡು ಈ ಫ್ರೈ ಮಾಡಿರೋದು ತಣ್ಣಗಾದ್ಮೇಲೆ ನೋಡ್ಕೊಂಡು ಹಾಕಿ, ಇಲ್ಲಾಂದರೆ ಮಿಕ್ಸಿಯಿಂದ ಮಸಾಲೆ ಎಲ್ಲ ನಿಮ್ಮ ಮೇಲೆ ಎಗರುತ್ತೆ ಬಿಸಿ ಬಿಸಿ ಹಾಕ್ಕೊಂಡ್ರೆ. ಅದಕ್ಕೋಸ್ಕರ ಹೇಳ್ತೇನೆ, ತಣ್ಣಗಾದ್ಮೇಲೆ ಹಾಕ್ಕೊಂಡು ಸಾಂಬಾರು ಪೌಡರ್ 2 ಸ್ಪೂನ್ ಸಾಕಾಗುತ್ತೆ ಅನ್ಕೊತೀನಿ ಗೈಸ್. 2 ಚಮಚ ಅಷ್ಟು ಸಾಂಬಾರು ಪೌಡರ್ ಹಾಕ್ಕೊಂಡು ಒಂದು 2 ಚಿಟಿಕೆಯಷ್ಟು ಅರಿಶಿನ ಹಾಕಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಬೇಕು. ಈಗ ಸಾರಿಗೆ ಒಗ್ಗರಣೆ ಹೇಗೆ ಮಾಡೋದು ಅಂದರೆ, ಕುಕ್ಕರ್ ಇಟ್ಕೊಂಬಿಟ್ಟು, ಕುಕ್ಕರ್ ಇಲ್ಲ ಪಾತ್ರೆ ಏನಾದರೂ, ನಾನು ಬೇಯಿಸಿದ್ನಲ್ಲ ಅದನ್ನೇ ವಾಶ್ ಮಾಡಿಕೊಂಡು ಸೊ ಕುಕ್ಕರ್ ಇಟ್ಕೊಂಡಿದ್ದೀನಿ. ಯಾಕೆಲ್ಲ ಇದು ಮಾಡಬೇಕು ಅಂತ ಆಲ್ಮೋಸ್ಟ್ ನಮ್ಮಮ್ಮ ಹೇಳ್ತಾರೆ, ನೀನು ಬಸ್ಸಾರು ಮಾಡಿಬಿಟ್ರೆ ಸಿಂಕ್ ಪೂರ್ತಿ ಪಾತ್ರೆಗಳು ಹಾಕಿಟ್ಟಿರ್ತೀಯ ಅಂತ ಹೇಳ್ತಾರೆ. ಅದು ನೆನಪಾಯಿತು, ಅದಕ್ಕೋಸ್ಕರ ಅದು ತೊಳೆದ್ಬಿಟ್ಟು ಅದರಲ್ಲೇ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆಗೆ ಏನು ಹಾಕಬೇಕು, ಸಾಸಿವೆ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಹಾಕಿ ನೆಕ್ಸ್ಟು ಮಸಾಲೆ ರುಬ್ಬಿರ್ತೀವಲ್ವ ಅದನ್ನು ಹಾಕಿ, ಜಾಸ್ತಿ ಏನು ಫ್ರೈ ಮಾಡೋದು ಬೇಕಾಗಿಲ್ಲ, ಯಾಕಂದರೆ ನಾವು ಫಸ್ಟೇ ಅದನ್ನು ಎಣ್ಣೆಲಿ ಫ್ರೈ ಮಾಡಿರ್ತೀವಲ್ವ, ಅದಕ್ಕೋಸ್ಕರ ಹಾಕಿ ಆ ನೀರೇನು ಸೋಸೋಕೆ ಇಟ್ಟಿದ್ವಿ ನೋಡಿ ಸೊಪ್ಪು ಕಾಳೆಲ್ಲ, ಆ ನೀರು ಜಾರೆಲ್ಲ ತೊಳೆದ್ಬಿಟ್ಟು ಹಾಕಿ, ನಿಮಗೆ ಎಷ್ಟು ಬೇಕಾಗುತ್ತೆ ನೋಡಿ ಟೇಸ್ಟ್ ಇದು ಸಾಂಬಾರು ಅದಷ್ಟು ನೀರು ಹಾಕ್ಕೊಂಡು, ಜಾಸ್ತಿ ತೆಳ್ಳಗೆ ಮಾಡ್ಕೊಬಾರ್ದು, ಸ್ವಲ್ಪ ಜಾಸ್ತಿ ಗಟ್ಟಿನೂ ಇರಬಾರ್ದು. ಒಂದು ಮುದ್ದೆ ಜೊತೆ ತಿನ್ನೋಕ್ಕೆ ಯಾವ ಥರ ಬೇಕಾಗುತ್ತೆ ನೋಡಿ ಆ ಥರ ಮಾಡಿಕೊಂಡು
ಒಂಚೂರು ಬೆಲ್ಲ ಹಾಕಿ ಉಪ್ಪಿದೆಯಾ ಅಂತ ಸರಿ ಇದೆಯಾ ಅಂತ ನೋಡಿಕೊಂಡು ಸಾಂಬಾರು ರೆಡಿ ಆಗುತ್ತೆ. ಅಷ್ಟೊರ್ಗೂ ಆ ಕಡೆ ಇಟ್ಬಿಟ್ಟು ನಾನು ಈ ಕಡೆ ಒಗ್ಗರಣೆಗೆ ಇಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಅದೇ ಬಾಣಲಿ ಮತ್ತೆ ವಾಶ್ ಮಾಡಿಕೊಂಡು ಎಣ್ಣೆ ಹಾಕಿ ಸಾಸಿವೆ, ಕರ್ಬೇವಿನ ಸೊಪ್ಪು, ಹಸಿರುಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ಬಿಟ್ಟು, ಬೇಕಿದ್ದರೆ ಬೆಳ್ಳುಳ್ಳಿ ಹಾಕ್ಬೋದು, ಬಟ್ ನಾನು ಹಾಕಿಲ್ಲ. ಚೆನ್ನಾಗಿ ಒಗ್ಗರಣೆ ಹಾಕ್ಕೊಬೇಕು. ಕಾಳಿಗೆ ನಾವು ಉಪ್ಪು ಹಾಕಿದ್ದೀವಿ, ಅದಕ್ಕೋಸ್ಕರ ನಾವಿಲ್ಲಿ ಈರುಳ್ಳಿಗೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ಮಾತ್ರ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಫ್ರೈ ಆದಮೇಲೆ ಕಾಳೇನು ನಾವು ಬಸಿಯೋಕ್ಕೆ ಇಟ್ಕೊಂಡಿದ್ವಿ, ಸೋಸೋಕ್ಕೆ ಬಸಿಯೋಕ್ಕೆ ಡ್ರೈನ್ ಆಗಲಿ ಅಂತ ಇಟ್ಕೊಂಡಿದ್ವಲ್ಲ ಗಾಯ್ಸ್, ಅದನ್ನು ಇದ್ರ ಜೊತೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಮತ್ತು ತುರಿದಿಟ್ಕೊಂಡಿರೋ ತೆಂಗಿನಕಾಯಿ ಇಷ್ಟು ಹಾಕ್ಬಿಟ್ಟು ಮಿಕ್ಸ್ ಕೊಟ್ಟರೆ ಗಾಯ್ಸ್, ನಮ್ಮ ಸೂಪರ್ ಯಮ್ಮಿ ಟೇಸ್ಟಿಯಾಗಿರೋ ಬಸ್ಸಾರು ಸಖತ್ತಾಗಿರುತ್ತೆ. ಇದ್ರ ಜೊತೆ ಮುದ್ದೆ, ಅನ್ನ ಏನು ಬೇಕಾದ್ರೂ ತಿನ್ಬೋದು. ಈ ಬಸ್ಸಾರು ಮಾತ್ರ ಫಸ್ಟ್ ಡೇ ತಿನ್ನೋದಕ್ಕಿಂತ ನೆಕ್ಸ್ಟ್ ಡೇ ತಿನ್ನೋದೇ ಸಖತ್ತಾಗಿರುತ್ತೆ. ನನಗಂತೂ ನೆಕ್ಸ್ಟ್ ಡೇನೇ ತುಂಬ ಇಷ್ಟ ಆಗುತ್ತೆ. ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿಯಾಗಿರಬೇಕು ಸಾಂಬಾರು, ಪಲ್ಯ ಎರಡೂ ರೆಡಿ ಆಗಿದೆ. ನಿಮಗೆ ನಾನು ಮಾಡಿರೋ ಅಡುಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಮುಂದೆ ಇನ್ನೂ ಹೊಸ ವೀಡಿಯೋಸ್ ಹಾಕ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಬಾಯ್ ಗಾಯ್ಸ್.